ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಬಹುಪದೋಕ್ತಿಗಳು ಎಂಬ ಪಾಠಗಳ ಬಗ್ಗೆ ನಾವು ಪ್ರಾರಂಭ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ ಮತ್ತು ನಿತ್ಯ ಸಮೀಕರಣಗಳು, ಭಾಗಾಕಾರ ಅಲ್ಗಾರಿದಮ್ಗಳು ಇವೆಲ್ಲ ನಾವು ಶೂನ್ಯತೆಗಳನ್ನ ಕಂಡುಹಿಡಿಯೋದು, ಅದರ ಮೇಲೆ ಲೆಕ್ಕಗಳು ಮತ್ತು ಅಪವರ್ತಿಸಿ ಅದರ ಮೇಲೆ ಲೆಕ್ಕಗಳನ್ನ ನಾವು ಕಲ್ತಿದ್ವಿ. ಇಂದಿನ ಕ್ಲಾಸಲ್ಲಿ ತುಂಬಾ ಸುಲಭವಾಗಿರ್ತಕ್ಕಂಥ, ನಿಮಗೆ ಮುಂದಿನ ತರಗತಿಗೆ ಅಂದರೆ 10ನೇ ತರಗತಿಗೆ ಉಪಯೋಗವಾಗಿರ್ತಕ್ಕಂಥ ಲೆಕ್ಕಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P0, P1 ಮತ್ತು P2ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದೆ. ಸಿಂಪಲ್ ನೋಡಿ, ಇಲ್ಲಿಗೆ ಫಸ್ಟು 0 ಹಾಕೋದು, 0ಗೊಂದು ವ್ಯಾಲ್ಯೂ ಬರ್ತದೆ, ಅದು 0. y ವ್ಯಾಲ್ಯೂ ಇಲ್ಲಿ 0 ಆಗಿದೆ. y ವ್ಯಾಲ್ಯೂ 0 ಆದಾಗ ನಿಮಗೆ ಬಂದಿರತಕ್ಕಂಥ ಆನ್ಸರು 1. ನೆಕ್ಸ್ಟ್ ಅದೇ ರೀತಿ y ವ್ಯಾಲ್ಯೂ 1 ಆದಾಗ ನಿಮಗೆ ಬಂದಿರತಕ್ಕಂಥ ಆನ್ಸರು 1. ನೆಕ್ಸ್ಟ್ ಅದೇ ಥರ y ವ್ಯಾಲ್ಯೂ 2 ಆದಾಗ ಬಂದಿರತಕ್ಕಂಥ ಆನ್ಸರು 3. ಸೇಮ್ ಪ್ರಾಬ್ಲಮ್ಸು t ವ್ಯಾಲ್ಯೂ 0 ಆದಾಗ ಬರೋ ಆನ್ಸರು 2, t ವ್ಯಾಲ್ಯೂ 1 ಆದಾಗ ಬರೋ ಆನ್ಸರು 4, t ವ್ಯಾಲ್ಯೂ 2 ಆದಾಗ ಬರೋ ಆನ್ಸರು 4. ನೆಕ್ಸ್ಟ್ ಅದೇ ಥರ x ವ್ಯಾಲ್ಯೂ 0 ಆದಾಗ 0 ಅಪ್ಲೈ ಮಾಡಿದಾಗ 0 ಕ್ಯೂಬ್ 0, 1 ಕ್ಯೂಬ್ 1, 2 ಕ್ಯೂಬ್ 2 2 2 4, 4 8. ಆನ್ಸರ್ ಈಸ್ ಕರೆಕ್ಟಾಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ 4ನೇ ಲೆಕ್ಕಕ್ಕೆ ಬಂದರೆ ನೋಡಿ, ಎಕ್ಸ್ ವ್ಯಾಲ್ಯೂ 0 ಆದಾಗ 0 - 1, 0 + 1 ಅಪ್ಲೈ ಮಾಡಿದಾಗ -1 ಬರ್ತದೆ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 1 ಆದಾಗ 0 ಬರಬೇಕು ಆನ್ಸರು. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 2 ಆದಾಗ ಆನ್ಸರ್ 3 ಬರಬೇಕು. ನೋಡಿ, ಇಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮನೆ ಕೆಲಸ 2. ಎರಡನೇ ಕ್ವಶನ್ನು, ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರಗಳ ಬಹುಪದೋಕ್ತಿಗಳಾಗಿದೆ ಮತ್ತು ಯಾವುವು ಅಲ್ಲ? ನೋಡಿ, y² + √2 ಕ್ವಶನ್. ಇದಕ್ಕೆ ಆನ್ಸರು 1 ಚರಾಕ್ಷರ, ಅಂದರೆ ಚರಾಕ್ಷರ ಇರೋದೇ 1. ನೆಕ್ಸ್ಟ್ 3ನೇ ಕ್ವಶನ್ನು, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ x² ಸಹಗುಣಕವನ್ನು ಬರೆಯಿರಿ. ಸಹಗುಣಕ ಅಂದರೆ x² ಒಂದು ಬೆಲೆ. ನೋಡಿ, ಇಲ್ಲಿ 2 - x² + x³ ಅಂತ ಕೇಳಿದ್ದಾರೆ. ನೋಡಿ, ಸಹಗುಣಕ ಅಂದರೆ x² ಮುಂದೆ ಯಾವ ಬೆಲೆ ಇರ್ತದೆ ಅದನ್ನು ನಾವು ಸಹಗುಣಕ ಅಂತ ಕರಿತೀವಿ. x² ಮುಂದೆ ಯಾವುದೇ ಅಂಕಿ ಇಲ್ಲ. ಯಾವುದೇ ಅಂಕಿ ಇಲ್ಲ ಅಂದರೆ ಅದು 1 ಅಂತ ಅರ್ಥ. ಇಲ್ಲಿ ನಾವು ಪ್ರಾಬ್ಲಮಲ್ಲಿ ಮೈನಸ್ ಇರೋದ್ರಿಂದ x² ಸಹಗುಣಕ -1. ನೋಡಿ, ಇಲ್ಲಿ π/2 x² + x ಅಂದರೆ x² ಸಹಗುಣಕ π/2. ರೈಟಾ? ಅಕಸ್ಮಾತ್ ನಿಮಗೆ x³ ಸಹಗುಣಕ ಕೇಳಿದ್ರೆ +1. ನೋಡಿ, x³ ಸಹಗುಣಕ 1 ಇದೆ, ಏನಿಲ್ಲ ಅಂದರೆ 1 ಅಂತ ಅರ್ಥ. ಅಂದರೆ x³ ಸಹಗುಣಕ 1 ಅಂತ ಅರ್ಥ. ಬಟ್ ಆದರೆ ಕ್ವಶನ್ ಕೇಳಿರೋದು x² ಸಹಗುಣಕ ಆಗಿರೋದ್ರಿಂದ x² ಸಹಗುಣಕ -1. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ನೋಡಿ, ಯಾವುದೇ ಪವರ್ ಡಿಗ್ರಿ ಮತ್ತು ಮಹತ್ತಮ ಘಾತಗಳನ್ನ ಅನ್ವಯಿಸಿ ನಾವು ಇದು ರೇಖಾತ್ಮಕನ, ವರ್ಗನ, ಘನ ಬಹುಪದೋಕ್ತಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಇಲ್ಲಿ 3t ಅಂದರೆ ಡಿಗ್ರಿ 1, ಏನು ಇಲ್ಲ ಅಂದರೆ 1 ಅಂತ ಅರ್ಥ. ಡಿಗ್ರಿ 1 ಆಗಿದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ. ನೋಡಿ, ಇಲ್ಲಿ r² ಅಂದರೆ ಡಿಗ್ರಿ ಮಹತ್ತಮ ಘಾತ 2 ಆಗಿರೋದ್ರಿಂದ ಇದರ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ ಇಲ್ಲಿ ಬಂದರೆ 7x³ ಅಂದರೆ ಡಿಗ್ರಿ 3 ಇದೆ, ಮಹತ್ತಮ ಘಾತ 3 ಇರೋದ್ರಿಂದ ಇದರ ಆನ್ಸರ್ ಘನ ಬಹುಪದೋಕ್ತಿ. ನೆಕ್ಸ್ಟ್ 5ನೇ ಕ್ವಶನ್ನು, ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆ ಎಂದು ಪರೀಕ್ಷಿಸಿ. ನೋಡಿ, ಸೇಮ್ ಆನ್ಸರ್. ಎಕ್ಸ್ ಬೆಲೆ ಕೊಟ್ಟಿದ್ದಾರೆ 4/5 ಅಂತ. ಎಕ್ಸ್ಗೆ ವ್ಯಾಲ್ಯೂಗಳನ್ನ ಅಪ್ಲೈ ಮಾಡ್ಕೋತಾ ಬಂದರೆ ನಿಮಗೆ 0 ಬರ್ತದೆ. 0 ಬರಲ್ಲ. x = 4/3 ಆದರೆ
ನೋಡಿ ಎಕ್ಸ್ ವ್ಯಾಲ್ಯೂ 5 ಇಂಟು 4/5 ಮೈನಸ್ ಪೈ ಅಂದರೆ ಇದು ಶೂನ್ಯ, 0 ಬರಲ್ಲ. ಶೂನ್ಯತೆ ಆಗಿರಬೇಕು ಅಂದರೆ ನಿಮ್ಮ ಶೇಷ ಪ್ರಮೇಯ ಪ್ರಕಾರ ನಿಮಗೆ ಶೂನ್ಯತೆ ಆಗಿರಬೇಕು ಅಂದರೆ ಎಕ್ಸ್ಗೆ ಯಾವುದೇ ಒಂದು ವ್ಯಾಲ್ಯೂನ ಅಪ್ಲೈ ಮಾಡಿದ್ರೆ ಆನ್ಸರು 0 ಬರಬೇಕು. ಆದ್ದರಿಂದ ಇದು 0 ಬರಲ್ಲ, ಇದು ಶೂನ್ಯತೆ ಅಲ್ಲ ಅಂತ ನಾವು ಹೇಳ್ತೀವಿ. ನೀವು ಮನೇಲಿ ವರ್ಕೌಟ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ -1 ಎಕ್ಸ್ ಬೆಲೆ -1 ಎಕ್ಸ್ ಸ್ಕ್ವೇರ್ಗೆ -1 ಅಪ್ಲೈ ಮಾಡಿದ್ರೆ, ಎಕ್ಸ್ ಬೆಲೆ -1 ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಬೆಲೆ ಅಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ನ -1 ಸ್ಕ್ವೇರ್ ಆಯ್ತದೆ. -1 ಸ್ಕ್ವೇರ್ ಅಂದರೆ ಮೈನಸ್ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 ಪ್ಲಸ್ 1 ಪ್ಲಸ್ 1 ಮೈನಸ್ 1 0. ಆದ್ದರಿಂದ ಇದು ಶೂನ್ಯತೆ ಆಗಿರ್ತದೆ. ಅಂದರೆ ನಮ್ಮ ಶೂನ್ಯತೆ ಆಗಿರಬೇಕು ಅಂದರೆ ಫೈನಲ್ ಎಕ್ಸ್ಗೆ ಯಾವುದೇ ಒಂದು ಬೆಲೆನ, ಯಾವುದೇ ಒಂದು ಈಕ್ವೇಷನ್ಗೆ ಎಕ್ಸ್ಗೆ ಒಂದು ಬೆಲೆನ ಅಪ್ಲೈ ಮಾಡಿದ್ರೆ ಅದರ ಆನ್ಸರು 0 ಆಗಿರಬೇಕು. ಇದು 0 ಬಂದರೆ ಅದನ್ನು ನಾವು ಶೂನ್ಯತೆ ಅಂತ ಕರಿತೀವಿ. 0 ಬರಲಿಲ್ಲ ಅಂದರೆ ಅದು ಶೂನ್ಯತೆ ಅಲ್ಲ. ನೋಡಿ, ಎಕ್ಸ್ ಬೆಲೆ -1 ಅಪ್ಲೈ ಮಾಡಿದ್ರೆ ಮತ್ತು ಎಕ್ಸ್ ಬೆಲೆ 2 ಅಪ್ಲೈ ಮಾಡಿದ್ರೆ ನಿಮಗೆ 0 ಬರ್ತದೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ 0 ಅಪ್ಲೈ ಮಾಡಿದ್ರೆ ಎಕ್ಸ್ ಬೆಲೆ 0 ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ 0 ಅಪ್ಲೈ ಮಾಡಿದ್ರೆ 0ನೇ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರೂ ಅದು 0ನೇ. ಅದರಿಂದ ಇದು ಶೂನ್ಯತೆ ಆಗಿರ್ತದೆ. ಈ ಕೆಳಗಿನ ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಸೇಮ್ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ದಂಗೆ x-5 ಒಂದು ಬಹುಪದೋಕ್ತಿ ಅಂದರೆ P(x) = x - y = 0 ಅಂದರೆ ಯಾವುದೋ ಒಂದು ಎಕ್ಸ್ಗೆ ಯಾವುದೋ ಒಂದು ಬೆಲೆ ಹಾಕಿದ್ರೆ ಅದು 0 ಆಯ್ತದೆ. ಅಂದರೆ ಈ -5ನ ಈಕ್ವಲ್ಸಿಂದ ಬಲಗಡೆ ಶಿಫ್ಟ್ ಮಾಡಿದ್ರೆ +5 ಆಯ್ತದೆ. ಅಂದರೆ ಎಕ್ಸ್ ಬೆಲೆ +5 ಆಯಿತು, +5 ಆಯಿತು. ಎಕ್ಸ್ಗೆ +5ನ ಅಪ್ಲೈ ಮಾಡಿದ್ರೆ 5 - 5 0. ನೋಡಿ, ಇಲ್ಲೂ ಅಷ್ಟೇ -5/2ನ ಅಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಎಕ್ಸ್ಗೆ -5/2 ಅಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು. -5 + 5 0. ಆದ್ದರಿಂದ ಇದು ಶೂನ್ಯತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲೂ ಅಷ್ಟೇ 2/3ನ ಎಕ್ಸ್ಗೆ ಬೆಲೆ 2/3, ಎಕ್ಸ್ಗೆ ಬೆಲೆ 3 ಕ್ಯಾನ್ಸಲ್ ಆಯಿತು. ಉಳಿದಿದ್ದು 2 +2 -2 0. ನೆಕ್ಸ್ಟ್ ಇಲ್ಲಿ ಎಕ್ಸ್ಗೆ 0 ಹಾಕಿದ್ರೆ 3ಕ್ಕೆ ಯಾವುದೇ 0ಗೆ ಯಾವುದೇ ಒಂದು ಅಂಕಿನ ಮಲ್ಟಿಪ್ಲೈ ಮಾಡಿದ್ರೆ, ಗುಣಾಕಾರ ಮಾಡಿದ್ರೆ ಅದು ಫೈನಲ್ ಆಗಿ ಬರೋ ಆನ್ಸರು 0. ನೋಡಿ, ಇದಿಷ್ಟು ಮನೆ ಕೆಲಸಗಳ ಬಗ್ಗೆ ನಾವು ರಿವಿಷನ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಇವತ್ತಿನ ಹೊಸ ಕ್ಲಾಸ್ಗೆ ಮುಂದೆ ಹೋಗೋಣ. ನೆಕ್ಸ್ಟ್ ಅಭ್ಯಾಸ 2.3 ನೋಡಿ, ಮೊದಲನೇ ಕ್ವಶನ್. ಈ ಕೆಳಗಿನವುಗಳಿಂದ x³ + 3x² + 3x + 1 ಅನ್ನು ಭಾಗಿಸಿದಾಗ ಸಿಗುವ ಶೇಷ ಕಂಡು ಹಿಡಿಯಿರಿ. ನೋಡಿ, ವೆರಿ ಸಿಂಪಲ್. ನಿಮಗೆ ಇದರಿಂದ x+1 ಕೊಟ್ಟಿರೋ ಬಹುಪದೋಕ್ತಿನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದು ಅಂದರೆ ನೀವು ಹಿಂದಿನ ಕ್ಲಾಸಲ್ಲಿ ದೀರ್ಘ ಭಾಗಾಕಾರ ಕ್ರಮದಿಂದನೂ ಡಿವೈಡ್ ಮಾಡ್ಬೋದು. ಇಲ್ಲ ಅಂದರೆ ಸಿಂಪಲ್ ಟೆಕ್ನಿಕ್ ಅಂದರೆ ನೋಡಿ, ಇದೊಂದು ಈಕ್ವೇಷನ್ x+1 = 0. ಇದು ಸಮೀಕರಣ ರೂಪಕ್ಕೆ ತಗೊಬಂದರೆ x+1 = 0 ಆಯಿತು. x+1 = 0. ನೋಡಿ, +1ನ್ನ ಈಕ್ವಲ್ಸಿಂದ ಮುಂದೆ ಕಳಿಸಿದ್ರೆ ಅಂದರೆ ಬಲಗಡೆ ಕಳಿಸಿದ್ರೆ -1 ಆಯಿತು. ನೋಡಿ, ಎಕ್ಸ್ ಬೆಲೆ -1 ಆಯಿತು. ನೋಡಿ, ಎಕ್ಸ್ ಬೆಲೆ -1 ಸಿಕ್ಕ ತಕ್ಷಣ ಈ ಕೊಟ್ಟಿರೋ ಬಹುಪದೋಕ್ತಿ ಎಕ್ಸ್ ಜಾಗಕ್ಕೆಲ್ಲ ನೀವು -1 ಅಪ್ಲೈ ಮಾಡ್ತಾ ಹೋಗಬೇಕು. ನೋಡಿ, x³ -1 ಹೋಲ್ ಕ್ಯೂಬ್ ಪ್ಲಸ್ 3x² -1 ಸ್ಕ್ವೇರ್ ಪ್ಲಸ್ 3 ಎಕ್ಸ್ ಬೆಲೆ -1 ಪ್ಲಸ್ 1 ಅಪ್ಲೈ ಮಾಡಿದ್ವಾ? ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೋಡಿ, ನಿಮಗೆ ಈ x+1 ಕೊಟ್ಟಿರೋ ಬಹುಪದೋಕ್ತಿನ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದಾಗ ಬರುವಂಥ ಶೇಷ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ವೆರಿ ಸಿಂಪಲ್. ನೋಡಿ, x+1 = 0 ಇದನ್ನು ಸಮೀಕರಣ ರೂಪಕ್ಕೆ ತಗೊಬಂದರೆ x+1 = 0 +1ನ್ನ ಬಲಗಡೆ ಶಿಫ್ಟ್ ಮಾಡಬೇಕು. x -1 ಆಯಿತು. -1 ಆದರೆ ಎಕ್ಸ್ ಬೆಲೆ ಎಷ್ಟಾಯಿತು? -1. ನೋಡಿ, ಎಕ್ಸ್ ಬೆಲೆ -1 ಆದರೆ ಈ ಬಹುಪದೋಕ್ತಿಗೆ ಪಾಲಿನಾಮಿಯಲ್ಸ್ಗೆ ಎಕ್ಸ್ ಬೆಲೆನ ಅಪ್ಲೈ ಮಾಡ್ತಾ ಹೋಗೋದು. ನೋಡಿ, x -1 x³ -1 ಹೋಲ್ ಕ್ಯೂಬ್ ಪ್ಲಸ್ 3 × -1 ಹೋಲ್ ಸ್ಕ್ವೇರ್ ಪ್ಲಸ್ 3 × -1 ಪ್ಲಸ್ 1. ನೋಡಿ, ಪುನಃ ಈ -1ನ 3 ಸಲ ಮಲ್ಟಿಪ್ಲೈ ಮಾಡಬೇಕು. -1 -1 -1 ಮೈನಸ್ ಇಂಟು ಮೈನಸ್ ಪ್ಲಸ್
ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದನ್ನು ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಬತ್ತು, -1. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇದರ ಅಪ್ಲೈ ಮಾಡಿ. ಈಗ -1 ಹೋಲ್ ಸ್ಕ್ವೇರ್ನ 2 ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕು. -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್, 1 1 1, 3 1 3. ಕ್ಲಿಯರಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 3 1 3 ಪ್ಲಸ್ 1. ನೋಡಿ -1 +1 ಕ್ಯಾನ್ಸಲ್ಲು, +3 -3 ಕ್ಯಾನ್ಸಲ್ಲು, ಆನ್ಸರು 0. ಆದ್ದರಿಂದ x ಪ್ಲಸ್ 1ರಿಂದ ಭಾಗಿಸಿದಾಗ ಈ ಬಹುಪದೋಕ್ತಿಯು ಶೇಷ 0 ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅದೇ ರೀತಿ ಇದೇ ಬಹುಪದೋಕ್ತಿಗೆ x-1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಡಿವೈಡ್ ಮಾಡಿದ್ರೆ, ಭಾಗಿಸಿದಾಗ ಬರುವ ಶೇಷ ಎಷ್ಟು? ನೋಡಿ ಸೇಮ್ x-1ನ್ನ ಈ ಈಕ್ವೇಷನ್ ಫಾರ್ಮ್ಗೆ ಅಂದರೆ ಸಮೀಕರಣ ರೂಪಕ್ಕೆ ತಗೊಬಂದರೆ x-1 = 0. ನೋಡಿ x-1/2 = 0. -1/2ನ ಈಕ್ವಲ್ಸಿಂದ ಬಲಗಡೆ ಶಿಫ್ಟ್ ಮಾಡಿದ್ರೆ, ಮೈನಸಿಂದ -1/2ನ ಈಕ್ವಲ್ಸಿಂದ ಬಲಗಡೆ ಶಿಫ್ಟ್ ಮಾಡಿದ್ರೆ ಏನಾಗಬೇಕು? ಸೈನ್ಗಳು ಚೇಂಜ್ ಆಗಬೇಕು. ಪ್ಲಸ್ ಇರೋದು ಹಿಂದಿನ ಲೆಕ್ಕದಲ್ಲಿ ನೋಡಿ ಪ್ಲಸ್ ಇರೋದು ಬಲಗಡೆ 0 ಅಂದರೆ ಈಕ್ವಲ್ಸಿಂದ ಬಲಗಡೆ ಹೋದರೆ -1 ಆಯಿತು. ನೋಡಿ ಸೈನ್ ಚೇಂಜ್ ಆಗಿದೆ, ಚಿಹ್ನೆ ಚೇಂಜ್ ಆಗಿದೆ. +1 ಬಲಗಡೆ ಹೋದರೆ ಈಕ್ವಲ್ಸಿಂದ ಬಲಗಡೆ ಹೋದರೆ -1 ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ -1/2 ಈಕ್ವಲ್ಸಿಂದ ಬಲಗಡೆ ಹೋದರೆ +1/2. ಕ್ಲಿಯರಾ? ಈಕ್ವಲ್ಸಿಂದ ಬಲಗಡೆಯಿಂದ ಎಡಗಡೆಗೆ ಹೋದರೂ ಇಲ್ಲ ಎಡಗಡೆಯಿಂದ ಬಲಗಡೆಗೆ ಬಂದ್ರೂ ಚಿಹ್ನೆಗಳು ಚೇಂಜ್ ಆಗಬೇಕು. ಪ್ಲಸ್ ಇರೋದು ಮೈನಸ್ ಆಗಬೇಕು, ಮೈನಸ್ ಇರೋದು ಪ್ಲಸ್ ಆಗಬೇಕು. ಇದು ತಲೆಯಲ್ಲಿರಲಿ. ನೋಡಿ x-1/2 = 0 ಈ ಕ್ವೆಶನ್ ಫಾರ್ಮ್ಗೆ ತಂದರೆ x-1/2 = 0. -1/2 ಬಲಗಡೆಗೆ ಹೋದರೆ ಅಂದರೆ x ಬೆಲೆ ಎಷ್ಟಾಯಿತು? 1/2. x = 1/2 ಅಪ್ಲೈ ಮಾಡೋದೀಗ. x³ 1/2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು x² ಅಂದರೆ 1/2 ಸ್ಕ್ವೇರ್ ಪ್ಲಸ್ 3 ಇಂಟು x ಬೆಲೆ 1/2 ಪ್ಲಸ್ 1. ನೋಡಿ ಕೇರ್ಫುಲ್ಲಾಗಿ ನೋಡಿ, 1/2 ಹೋಲ್ ಕ್ಯೂಬ್ ಅಂದರೆ 1ನ್ನ ಮತ್ತು 2ನ್ನ 3 ಸಲ ಮಲ್ಟಿಪ್ಲೈ ಮಾಡಬೇಕು. ನೋಡಿ 1 ಇಂಟು 1 ಇಂಟು 1 ಇಂಟು 1 ಒಂದೇ ಆನ್ಸರು 1. ಈಗ 2ನ್ನು ಛೇದ ಮತ್ತು ಅಂಶನು 3 ಸಲ ಮಲ್ಟಿಪ್ಲೈ ಮಾಡಬೇಕು. ಛೇದನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 2 1 2, 2 4, 4 2 8. ಕ್ಲಿಯರಾ? ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಪ್ಲಸ್ 3 ಇಂಟು ಈಗ 1/2ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. 1ನ್ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರು ಅದು ಒಂದೇ ಬರ್ತದೆ. ಈಗ 2ನ್ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 2 2 4. ಕ್ಲಿಯರಾ? ನೆಕ್ಸ್ಟ್ ಪ್ಲಸ್ ಆಗಬೇಕಿದು. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದು ಪ್ಲಸ್ ಆಗಬೇಕು, ಮೈನಸ್ ಆಗಿದೆ, ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. 3 1/2 ಪ್ಲಸ್ 1. ಇಲ್ಲಿ ಯಾವುದೋ ಪವರ್ ಇಲ್ಲ, ಇದು ಒಂದೇ ಒಂದು ಪವರ್ ಯಾವುದು ಇಲ್ಲ ಅಂದರೆ 1 ಅಂತ ಅರ್ಥ. 1ನ್ನ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗಲ್ಲ, 1/2 ಅಂತ ಇಟ್ಕೊಂಡಿದ್ದೀವಿ. ನೋಡಿ ಇದಿಷ್ಟನ್ನು ನಾವು ಸಿಂಪ್ಲಿಕೇಶನ್ ಮಾಡಿದ್ದೀವಿ 1/2. ನೋಡಿ ಅಂಶಕ್ಕೆ ಮಾತ್ರ ನೀವು ಮಲ್ಟಿಪ್ಲೈ ಮಾಡಬೇಕು. 3 1 3, 3 1 3, 3/4. ಕ್ಲಿಯರಾ? ನೆಕ್ಸ್ಟ್ ಪ್ಲಸ್ ಇದು 3 1 3, 2 ಛೇದ ಸೇಮ್ ಇದೆ. ಕಾನ್ಸ್ಟೆಂಟ್ ನಂಬರ್ 1. ಇನ್ನೊಂದ್ಸಲ ಹೇಳ್ತೀನಿ, 1/2 ಸೇಮ್ ಇದೆ, ಯಾಕೆಂದರೆ ಇದು ಹೈಯೆಸ್ಟ್ ಇದೆ, ದೊಡ್ಡ ನಂಬರ್ ಇದೆ. 1/2 1/8 ತೊಂದರೆ ಇಲ್ಲ. ಈಗ ಈ ಅಂಶಕ್ಕೆ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 1 3, 4 ಹಾಗೆ ಇದೆ ಛೇದ. 3 1 3 ಡಿವೈಡೆಡ್ ಬೈ 2 ಸ್ಥಿರ ಸಂಖ್ಯೆ 1. 1/8 ಅತಿ ದೊಡ್ಡ ಸಂಖ್ಯೆ. ಪ್ಲಸ್ 3/4 ಇದೆ. ಇವರು ಸ್ಟೇಟ್ಮೆಂಟ್ ಪ್ರಕಾರ ಛೇದಗಳು ಸಮ ಇರಬೇಕು ಅಂತ ಹೇಳ್ತಾರೆ. ಛೇದಗಳು ಸಮ ಇಲ್ಲ, ಯಾವುದು ಛೇದಗಳು ಸಮ ಇಲ್ಲ. ಅದರಿಂದ ನಾವು ಛೇದಗಳನ್ನ ಸಮ ಮಾಡ್ಕೋಬೇಕು. ಛೇದಗಳು ಸಮ ಮಾಡ್ಕೋಬೇಕು ಅಂದರೆ 8 ದೊಡ್ಡ ಸಂಖ್ಯೆ. 4ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತಾ? ನಾವು ಛೇದನ ಯಾವ್ದು ಅಂಕಿಯಿಂದ ಮಲ್ಟಿಪ್ಲೈ ಮಾಡ್ತೀವೋ ಅಂಶನೂ ಅದೇ ಅಂಕಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಅದರಿಂದ 2/2ನ್ನ 3/4ಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ 3/2ಕ್ಕೆ 8 ಬರಬೇಕು ಅಂದರೆ, ಛೇದ 8 ಬರಬೇಕು ಅಂದರೆ 4ರಿಂದ ಮಲ್ಟಿಪ್ಲೈ ಮಾಡಬೇಕು. ಛೇದ ಮತ್ತು ಅಂಶನ ಒಂದೇ ಅಂಕಿಯಿಂದ ಮಲ್ಟಿಪ್ಲಿಕೇಶನ್ ಮಾಡೋದು ಬೇಕಾಗಿರೋದ್ರಿಂದ 4ರಿಂದ ಮಲ್ಟಿಪ್ಲೈ ಮಾಡಿದ್ದೀನಿ.
4 2 8 ಛೇದ ಸಮ ಆಯಿತು. ಅದೇ ನಂಬರಿಂದ ಹಂಸನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ. ನೆಕ್ಸ್ಟ್ ಕಾನ್ಸ್ಟೆಂಟ್ ನಂಬರ್ನು ನಾವು ಚೇಂಜ್ ಮಾಡಬೇಕು. ಕಾನ್ಸ್ಟೆಂಟ್ ನಂಬರ್ 1 ಇಂಟು 8 ಛೇದ 8 ಬರಬೇಕು ಅಂದರೆ 8ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 ಇಂಟು 8/8. ಕ್ಲಿಯರಾ? ನೋಡಿ ಈಗ ಇಲ್ಲಿ ಬನ್ನಿ. ಈಗ ಪಿ ಆಫ್ 1/2 ನೋಡಿ 1/8 1/8 3 2 6 4 2 8. ಕ್ಲಿಯರಾ? ಛೇದ ಸಮ ಆಯಿತಾ? ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 4 3 12 2 4 8 ಛೇದ ಸಮ ಆಯಿತಾ? ನೆಕ್ಸ್ಟ್ ಇಲ್ಲಿ ಬಂದರೆ 8 1 8 8 8 ಛೇದಗಳೆಲ್ಲ ಛೇದಗಳು ಸಮ ಆಯಿತಾ? ಛೇದಗಳು ಅಂದರೆ ರೂಲ್ ಪ್ರಕಾರ ನಾವು ಕರೆಕ್ಟಾಗಿ ಮಾಡಿದ್ದೀವಾ? ಕೂಡಿಸುವಾಗ ಛೇದಗಳು ಸಮ ಇರಬೇಕು. ಸಮ ಇದೆ. ಛೇದ 8 ಬರ್ತದೆ ನೋಡಿ. ಅಂಶಗಳೆಲ್ಲನೂ ಕೂಡ್ಕೊಳ್ಳೋದು 1 + 6 + 12 + 8 20. ಇಲ್ಲಿ ಇಷ್ಟನ್ನು ಕೂಡಿದಾಗ 27 ಬರುತ್ತೆ. 27/8. ಆದ್ದರಿಂದ x-1/2ರಿಂದ ಭಾಗಿಸಿದಾಗ x-1/2ರಿಂದ ಭಾಗಿಸಿದಾಗ ಶೇಷ 27/8. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. x³ - ax + 6x - a ಯನ್ನು x - a ಇಂದ ಭಾಗಿಸಿದಾಗ ಬರುವ ಶೇಷವನ್ನು ಕಂಡು ಹಿಡಿಯಿರಿ. x - a ಇಂದ x³ - ax² + 6x - a ನ ಭಾಗಾಕಾರ ಮಾಡಿದಾಗ ನೋಡಿ x - a ನ ಈಕ್ವಲ್ಸ್ ಇಂದ ಬಲಗಡೆ ತಗೊಂಡ್ರೆ x ಬೆಲೆ ಎಷ್ಟಾಗುತ್ತೆ? a ಆಗುತ್ತೆ. ಎಗೆ x ಬೆಲೆ a ಆದಾಗ ಈ ಬಹುಪದೋಕ್ತಿಗೆ ಅಪ್ಲೈ ಮಾಡ್ತಾ ಹೋಗೋದು. x³ ಅಂದರೆ a³ ಅಂದರೆ x ಬೆಲೆ a ಆಗಿರೋದ್ರಿಂದ a³ ಆಯಿತು. ಇಲ್ಲಿ a ಇಂಟು a² ಮಲ್ಟಿಪ್ಲೈ ಮಾಡಿರೋದ್ರಿಂದ ನಿಮಗೆ a³ ಬಂದಿದೆ. ಕ್ಲಿಯರಾ? ಪ್ಲಸ್ 6a - a 5a. ನೋಡಿ +a³ - a³ ಕ್ಯಾನ್ಸಲ್ ಆಗಿರೋದ್ರಿಂದ ರಿಮೈನಿಂಗ್ ಉಳಿದಿರೋದು 5a. ಅಂದರೆ x - a ನಿಂದ ಬಹುಪದೋಕ್ತಿ x³ - ax² + a 6x - a ಅನ್ನು ಭಾಗಿಸಿದಾಗ ಉಳಿಯುವ ಶೇಷ 5a. ನೆಕ್ಸ್ಟ್ ಅಭ್ಯಾಸ 2.4. ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x + 1 ಅಪವರ್ತನವಾಗಿ ಹೊಂದಿದೆ ಎಂಬುದನ್ನು ಪರೀಕ್ಷಿಸಿ. ನೋಡಿ ಈ ಬಹುಪದೋಕ್ತಿ ರೂಪಕ್ಕೆ ಬರಬೇಕು ಅಂದರೆ p of x = x³ + x² + x + 1 g of x ಅಂತ ಕರಿತೀವಿ. ಇದನ್ನ ನಾವು ಯಾವ್ದ್ರಿಗೆ ಅಪವರ್ತನ ಪ್ರಮೇಯದ ಪ್ರಕಾರ g of x = x + 1 ಅಂತ ಕರಿತೀವಿ. ನೋಡಿ ಅಪವರ್ತನ ಪ್ರಮೇಯದ ಪ್ರಕಾರ g of x x + 1. ನೋಡಿ x³ + x² + x + 1ನ ಅಪವರ್ತನವಾಗಬೇಕಾದರೆ ನೋಡಿ x + 1ನ ಈಕ್ವೇಷನ್ ರೂಪಕ್ಕೆ ತಂದರೆ ನೋಡಿ x + 1 = 0 + 1 ಈ ಕಡೆ ಶಿಫ್ಟ್ ಮಾಡಿದ್ರೆ -1 0 ಆಗಿರಬೇಕು ಪ್ರಮೇಯದ ಪ್ರಕಾರ. ನೋಡಿ ಕ್ಲಿಯರಾ? ನೋಡಿ -1 ಆಯಿತು. x ಬೆಲೆ ಎಷ್ಟಾಯಿತು? -1 ಆಯಿತು. x³ ಅಂದರೆ -1³ ಪ್ಲಸ್ x² ಅಂದರೆ -1² ಪ್ಲಸ್ x ಅಂದರೆ -1 ಪ್ಲಸ್ 1 ಅಂದರೆ ಕಾನ್ಸ್ಟೆಂಟ್ ನಂಬರ್ ಸ್ಥಿರ ಸಂಖ್ಯೆ. ಕ್ಲಿಯರಾ? -1 + 1 ಕ್ಯಾನ್ಸಲ್ಲು, -1 + 1 ಕ್ಯಾನ್ಸಲ್ಲು, ಉಳಿದಿದ್ದು 0. ಆದ್ದರಿಂದ x + 1 ಇದು x³ + x² + x ನ ಅಪವರ್ತನ ಆಗಿದೆ. ನೆಕ್ಸ್ಟ್ ಎರಡನೇದು ಅದೇ ಥರ ಸೇಮ್ ಲೆಕ್ಕ. p of x = x4 + x³ + x² + x + 1. g of x ಎಷ್ಟಾಗಿದೆ? x + 1 ಆಗಿದೆ. ಅಪವರ್ತನ ಪ್ರಮೇಯದ ಪ್ರಕಾರ g of x = x + 1. ನಾವು ಈಕ್ವೇಷನ್ ಫಾರ್ಮಿಗೆ ಬಂದರೆ x + 1 = 0 +1ನ ಬಲಗಡೆಗೆ ಶಿಫ್ಟ್ ಮಾಡಿದ್ರೆ ಚಿಹ್ನೆ ಚೇಂಜ್ ಆಗಬೇಕು. +1 -1 ಆಯ್ತದೆ. ಅಂದರೆ x ಬೆಲೆ ಎಷ್ಟಾಯಿತು? -1 ಆಯಿತು. ನೋಡಿ ಅಪ್ಲೈ ಮಾಡ್ತಾ ಹೋಗೋದು. ನೋಡಿ x⁴ ಅಂದರೆ -1⁴ ಪ್ಲಸ್ x³ ಅಂದರೆ -1³ ಪ್ಲಸ್ x² ಅಂದರೆ -1² ಪ್ಲಸ್ x ಬೆಲೆ ಅಂದರೆ -1 ಪ್ಲಸ್ಸು ಕಾನ್ಸ್ಟೆಂಟ್ ನಂಬರ್ ಸ್ಥಿರ ಸಂಖ್ಯೆ 1 ಎಲ್ಲ ಕ್ಯಾನ್ಸಲ್ ಮಾಡಿ. +1 -1 ಕ್ಯಾನ್ಸಲ್ಲು, +1 -1 ಕ್ಯಾನ್ಸಲ್ಲು, ಉಳಿದಿದ್ದು 1 0ಗೆ ಸಮ ಅಲ್ಲ. ಆದ್ದರಿಂದ ಇದು x + 1 ಇದು x⁴ + x⁴ + x⁴² ಪ್ಲಸ್ x + 1 ಇದರ ಅಪವರ್ತನ ಅಲ್ಲ. ನೆಕ್ಸ್ಟ್ ಕ್ವಶನ್.
ಈ ಕೆಳಗಿನ ಪ್ರತಿಯೊಂದರಲ್ಲಿ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ಕಂಡು ಹಿಡಿಯಿರಿ. ಸೇಮ್ ಕ್ವಶನ್ ನೋಡಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1 ಜಿ ಆಫ್ ಎಕ್ಸು ಎಕ್ಸ್ ಪ್ಲಸ್ 1. ನೋಡಿ ನಿಮಗೆ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 1. ಇದನ್ನು ಸಮೀಕರಣ ರೂಪಕ್ಕೆ ತಂದರೆ ಎಕ್ಸ್ ಬೆಲೆ ಎಷ್ಟಾಯಿತು? -1. ನೆಕ್ಸ್ಟ್ ಎಕ್ಸ್ ಬೆಲೆ -1 ಆದರೆ ಅಪ್ಲೈ ಮಾಡ್ತಾ ಹೋಗೋದು. ನೋಡಿ 2x³ ಅಂದರೆ -1 ಹೋಲ್ ಕ್ಯೂಬ್, ಕ್ಲಿಯರಾ? ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಬೆಲೆ -1 ಸ್ಥಿರಾಂಕ -1. ಸಿಂಪ್ಲಿಫಿಕೇಶನ್ ಮಾಡೋಣ. -2 2 -2 ಕ್ಲಿಯರಾ? ನೆಕ್ಸ್ಟ್ -1ನ 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಬರ್ತದೆ, +1. ಕ್ಲಿಯರಾ? ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 ಕ್ಲಿಯರಾ? -1 ಸ್ಥಿರಾಂಕ ಇಸ್ ಈಕ್ವಲ್ ಟು 0. ನೋಡಿ -2 +2 ಕ್ಯಾನ್ಸಲ್, +1 -1 ಕ್ಯಾನ್ಸಲ್, ಉಳಿದಿದ್ದು 0. ಆದ್ದರಿಂದ ಎಕ್ಸ್ ಪ್ಲಸ್ 1 ಪಿ ಆಫ್ ಎಕ್ಸ್ನ 2x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1ರ ಅಪವರ್ತನ ಆಗಿದೆ. ನೆಕ್ಸ್ಟ್ 4ನೇದು, ಪಿ ಆಫ್ ಎಕ್ಸ್ನ ಅಪವರ್ತನ x ಮೈನಸ್ 1 ಆಗಿದ್ದರೆ ಕೆಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡು ಹಿಡಿಯಿರಿ. ನೋಡಿ ಕೆ ಬೆಲೆ ಕಂಡು ಹಿಡಿಯಬೇಕು. ನಿಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಕೊಟ್ಟಿಲ್ಲ, ಅದೊಂದು ನಂಬರು ಅಂತ ನಾವು ಕನ್ಸಿಡರ್ ಮಾಡಬೇಕು. ನೋಡಿ ಇಲ್ಲಿ ಇದೆ ಅಲ್ವಾ, ಇದು ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇದೆ. ಅಂದರೆ ಕೇಳಿ ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್ ಇದೆ, ಅಲ್ಲಿ ಯಾವುದೇ ರೀತಿಯ ಸಹಗುಣಕಗಳಿಲ್ಲ ಅಂತ ನಮಗೆ ಬರಬೇಕು. ಆನ್ಸರಿಂದ ಒಂದೇ ಒಂದು ಯಾವುದೋ ಒಂದು ಪೂರ್ಣಾಂಕ ಬರಬೇಕು. ಇಲ್ಲ ಪೂರ್ಣ ಸಂಖ್ಯೆನೋ ಪೂರ್ಣಾಂಕನೋ ಯಾವುದೇ ಪೂರ್ಣಾಂಕ ಬಂದರೂ ರೈಟ್, ಮೈನಸ್ ಬಂದರೂ ಮೈನಸ್ ವ್ಯಾಲ್ಯೂ ಬಂದ್ರಾರು ರೈಟ್, +1 ಬಂದ್ರಾರು ರೈಟು. ಯಾಕೆಂದರೆ ಕೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಜಾಗದಲ್ಲಿದೆ, ಸ್ಥಿರ ಸಂಖ್ಯೆನೇ ಆಗಿರಬೇಕು. ಅಂದರೆ ಇದು ವರ್ಗ ಬಹುಪದೋಕ್ತಿ ಆಗಿದೆ. ax² ಪ್ಲಸ್ bx ಪ್ಲಸ್ c ಫಾರ್ಮಲ್ಲಿದೆ, ರೂಪದಲ್ಲಿದೆ, ಸಾಮಾನ್ಯ ರೂಪದಲ್ಲಿದೆ. ಆದ್ದರಿಂದ ನೋಡಿ ಸಿಂಪಲ್ x ಮೈನಸ್ 1 ಇಸ್ ಈಕ್ವಲ್ ಟು 0 ಇದನ್ನೇ ಸಮೀಕರಣ ರೂಪಕ್ಕೆ ತಂದರೆ x ಮೈನಸ್ 1 -1ನ ಈಕ್ವಲ್ಸಿಂದ ಬಲಗಡೆಗೆ ತಂದರೆ +1 ಅಂದರೆ x ಬೆಲೆ ಎಷ್ಟಾಯಿತು? 1 ಆಯಿತು, +1 ಆಯಿತು. ನೋಡಿ ಅಪ್ಲೈ ಮಾಡ್ತಾ ಹೋಗೋದು. ಈ x² ಪ್ಲಸ್ x ಪ್ಲಸ್ ಕೆ ಬೆಲೆ ಬೇಕು ನನಗೆ. ನೋಡಿ x ಅಂದರೆ 1 ಅಂತ, x² ಅಂದರೆ 1 ಸ್ಕ್ವೇರ್ ರೈಟ್, ಪ್ಲಸ್ x ಬೆಲೆ 1 ಪ್ಲಸ್ ಕೆ ಬೆಲೆ ಬೇಕಾಗಿರೋದನ್ನು ನಾವು ಕೆನ ಅದೇ ರೀತಿ ಕ್ಯಾರಿ ಮಾಡ್ತೀವಿ, ಮುಂದೆ ತಗೋತೀವಿ. ನೆಕ್ಸ್ಟ್ ನೋಡಿಲಿ 1ನ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಸಮೀಕರಣ ರೂಪಕ್ಕೆ ಬಂತು. ಕ್ಲಿಯರಾ? 1 ಸ್ಕ್ವೇರ್ 1ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರು ಒಂದೇ ಬರ್ತದೆ ಆನ್ಸರು. 1 + 1 2 ಪ್ಲಸ್ ಕೆ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಆಗಿದೆ ಇಲ್ಲಿ. ಆದ್ದರಿಂದ ಈ ಎರಡನ್ನ ಈಕ್ವಲ್ಸಿಂದ ಬಲಗಡೆಗೆ ಶಿಫ್ಟ್ ಮಾಡಿದ್ರೆ ಮುಂದೆ ತಂದರೆ -2 ಬಂತು. ಅಂದರೆ ಕೆ ಬೆಲೆ -2. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ವಶನ್ ಈಸ್ ಅಪವರ್ತಿಸಿ 12x² - 7x + 1. ನೋಡಿ ಅಪವರ್ತಿಸಿ ಅಂತ ಕೊಟ್ಟರೆ ನಿಮ್ಗೆ ನೋಡಿ ಎ ಬಿ ಸಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂತಿದೆ. ಯಾವುದೋ ಎರಡು ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ರೂ 12 ಇದೇ ಅಂಕಿಗಳನ್ನ ನೀವು ಕೂಡಿದಾಗ ಅಥವಾ ಕಳೆದಾಗ ನಿಮಗೆ ಮಧ್ಯಪದ ಬರಬೇಕು. ನೋಡಿ -7 ಇದೆಯಾ ಮಧ್ಯಪದ? 2 ಸೇಮ್ ಅಂಕಿ 3 4 ಇವೆರಡೇ ಅಂಕಿಗಳನ್ನ ಉಪಯೋಗಿಸ್ಬೇಕು, ಬೇರೆ ಯಾವುದೇ ಅಂಕಿಗಳನ್ನ ಉಪಯೋಗಿಸ್ಬಾರ್ದು. -4 -3 -7 ಕ್ಲಿಯರಾ? ನೆಕ್ಸ್ಟ್ ಅವನ್ನ ಸ್ಪ್ಲಿಟ್ ಮಾಡಬೇಕು. ನೋಡಿ 12x², 7xನ ನಾವು ಏನಂತ ತಗೊಂಡಿದ್ದೀವಿ? -4 -3 ಅಂತ ತಗೊಂಡಿದ್ದೀವಿ. ನೋಡಿ -4x x ಇದೆ ಇಲ್ಲಿ, -3x x ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ? ಎರಡು ಪದಗಳನ್ನ ನಾವು ತಗೊಂಡು ನಾವು ಯೂಸ್ ಮಾಡ್ಕೊಂಡು ಮಧ್ಯ ಟರ್ಮನ್ನು ಭಾಗ ಮಾಡಿದ್ದೀವಿ. -4x -3x 7x -7x ಪ್ಲಸ್ ಸ್ಥಿರಾಂಕ 1 12x² ಭಾಗ ಮಾಡ್ಕೋಬೇಕು. 12x² -4x ಒಂದು ಭಾಗ, -3x + 1 ಇನ್ನೊಂದು ಭಾಗ. ನೋಡಿ 4 3 12 x × x x². ಕ್ಲಿಯರಾ? ನೆಕ್ಸ್ಟ್ ನಿಮಗೆ ಇಲ್ಲಿ 4x ಬೇಕು, 2 ಭಾಗ ಮಾಡ್ಕೊಂಡಿದ್ದೀನಿ. 12x² 12x² - 4x ಅನ್ನೋದೊಂದು ಭಾಗ, -3x + 1 ಅನ್ನೋದೊಂದು ಭಾಗ. ನೋಡಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 4 3 12
ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, 4x ಇಂಟು -1 -4x. ನೋಡಿ ಪುನಃ ನೀವು ಬ್ರ್ಯಾಕೆಟಲ್ಲಿ ಈ ಫಸ್ಟ್ ಬ್ರ್ಯಾಕೆಟಲ್ಲಿ ಏನಿರ್ತದೋ ಅದೇ ಸೆಕೆಂಡ್ ಬ್ರ್ಯಾಕೆಟಲ್ಲಿ ಅದೇ ಇರಬೇಕು, ಸೇಮ್ ಇರಬೇಕು. ನೋಡಿ 3x - 1, ನೋಡಿ -1ದಿಂದ ಮಲ್ಟಿಪ್ಲೈ ಮಾಡಿದ್ರೆ 3xನ -3x, ಮೈನಸ್ ಇಂಟು ಮೈನಸ್ ಪ್ಲಸ್, ಒಂದೊಂದ್ಲಿ 1. ನೋಡಿ ಇದು ಅಪವರ್ತನ ಕ್ರಿಯೆ ಅಂತ. ಇಲ್ಲಿ ಈಗ ಬ್ರ್ಯಾಕೆಟಲ್ಲಿರೋದೆಲ್ಲ ಒಂದು ಕಡೆ, ಬ್ರ್ಯಾಕೆಟಿಂದ ಈಚೆ ಇರೋದೆಲ್ಲ ನೋಡಿ ಬ್ರ್ಯಾಕೆಟ್ ಒಳಗಡೆ ಇರೋದು ಎರಡು ನಂಬರ್ ಸೇಮ್ ಇದೆ, ಅದರಿಂದ ಕಾಮನ್ ತೆಗೆದಿದ್ದೀನಿ 3x - 1. 4x - 1 ಅನ್ನೋದು ಬ್ರ್ಯಾಕೆಟಿಂದ ಹೊರಗಡೆ ಇರೋದ್ರಿಂದ 4x - 1ನ 1 ತರ ಮಾಡಿದ್ದೀವಿ. ಇವೆರಡು ಬಹುಪದೋಕ್ತಿಯ ಅಪವರ್ತನ. ನೆಕ್ಸ್ಟ್ ಅಪವರ್ತಿಸಿ. x³ - 2x² - x + 2. ನಾವು ಸ್ಥಿರ ಸಂಖ್ಯೆ 2ರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ. 2ರ ಅಪವರ್ತನಗಳು +1 ಮತ್ತು +r - 2. ನೋಡಿ 2 ಒಂದ್ಲಿ 2, ನೋಡಿ 2 ಒಂದ್ಲಿ 2 ಸೇಮ್ ಅಂತ, 1 ಅಥವಾ 2 ಇರೋದು, ಇನ್ನು ಬೇರೆ ಯಾವುದು ಇರೋಕ್ಕೆ ಚಾನ್ಸ್ ಇಲ್ಲ. ನೋಡಿ x = 1 ಆದೇಶಿಸಿದಾಗ, ನೋಡಿ x = 1ನ್ನ ನಾವು ಈ ಬಹುಪದೋಕ್ತಿಗೆ ಆದೇಶ ಮಾಡಿದಾಗ x ಬೆಲೆ 1 ಆದರೆ ನೋಡಿ 1³ ಮೈನಸ್ 2 ಇಂಟು 1 ಸ್ಕ್ವೇರ್, x ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಮೈನಸ್ x ಅಂದರೆ 1 ಪ್ಲಸ್ 2. ನೆಕ್ಸ್ಟ್ 1ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರೆ 1ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರೆ -2ರಿಂದ 1ನ ಮಲ್ಟಿಪ್ಲೈ ಮಾಡಿದ್ರೆ -2, -1 ಪ್ಲಸ್ 2 = 0. ನೋಡಿ x - 1 ಇದು p(x)ನ ಅಪವರ್ತನವಾಗಿದೆ. ಅಂದರೆ x - 1ನ -1ನ ಈಕ್ವಲ್ಸಿಂದ ಸಮೀಕರಣ ರೂಪಕ್ಕೆ ತಂದು x - 1 = 0, -1 ಬಲಗಡೆಗೆ ಹೋದರೆ ಈಕ್ವಲ್ಸಿಂದ ಬಲಗಡೆಗೆ ಹೋದರೆ +1 ಆಯ್ತದೆ, 0 ಬಂದಿದೆ. ಆದ್ದರಿಂದ x - 1 ಇದು p(x)ನ ಅಪವರ್ತನ ಆಗಿದೆ. ಆದ್ದರಿಂದ ಅಪವರ್ತನ ಆಗಿರೋದ್ರಿಂದ x - 1ರಿಂದ ಇದನ್ನು ಭಾಗಿಸಿದಾಗ, ಅಂದರೆ x - 1ನಿಂದ x³ - 2x² - x + 2ನ ಭಾಗಿಸಿದಾಗ ಒಂದು ಆನ್ಸರ್ ಸಿಕ್ಕಿದೆ. ಅದರಿಂದ ಇದನ್ನು ನೀನು ಅಪವರ್ತನ ಮಾಡಬೇಕು. x² - x - 2ನ ಅಪವರ್ತನ ಮಾಡಬೇಕು. ಅಪವರ್ತನ ಮಾಡಬೇಕು ಅಂದರೆ ನೋಡಿ ಮಧ್ಯ ಪದನ ಸ್ಪ್ಲಿಟ್ ಮಾಡಿದಾಗ x + 1 ಬ್ರ್ಯಾಕೆಟ್ ಒಳಗಡೆ ಇರೋದು x - 2 ಕಾಮನ್ ತೆಗೆದಿದ್ದೀನಿ. p(x) = x³ - 2x² - x + 2ನ ಅಪವರ್ತನಗಳು x - 1, ಹಿಂದಿನ ಲೆಕ್ಕದಲ್ಲಿ x - 1ನ 0 ಮಾಡಿದ್ವಲ್ಲ ಅದೊಂದು, x + 1 x - 2, ಇದಿಷ್ಟು ಭಾಗಾಕಾರದ ಈ x³ + 2x² - x + 2ರ ಅಪವರ್ತನಗಳು. ನೆಕ್ಸ್ಟ್ ಅಭ್ಯಾಸ 2.5. ಈ ಕೆಳಗಿನವುಗಳ ಗುಣಲಬ್ಧವನ್ನು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡು ಹಿಡಿಯಿರಿ. ನಿತ್ಯ ಸಮೀಕರಣಗಳ ಬಗ್ಗೆ ನಾವು ಮೊದಲನೇ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಇದನ್ನು ಅಪ್ಲೈ ಮಾಡ್ಕೊಂಡು ಈ ಕೊಟ್ಟಿರೋ ಗುಣಲಬ್ಧಗಳನ್ನ ನಾವು ಯಾವ ನಿತ್ಯ ಸಮೀಕರಣಕ್ಕೆ ಉಪಯೋಗ ಆಯ್ತದೆ ಅದನ್ನು ಅಪ್ಲೈ ಮಾಡಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಮೊದಲನೇ ಲೆಕ್ಕ x + 4 x + 10. ನಿತ್ಯ ಸಮೀಕರಣ ಯಾವುದಪ್ಪ? ಇದಕ್ಕೆ ಹೊಂದಿಕೆ ಆಗುವಂಥ ನಿತ್ಯ ಸಮೀಕರಣ ಯಾವುದು? x + a x + b = x² + a + b × x + ab. ಈ ನಿತ್ಯ ಸಮೀಕರಣ ಈ ರೂಪದಲ್ಲಿ ಇದೆ. ಅಂದರೆ x a ಜಾಗದಲ್ಲಿ 4, x b ಜಾಗದಲ್ಲಿ 10 ಅಪ್ಲೈ ಮಾಡೋದು. a ಬೆಲೆ ಎಷ್ಟು? 4 ಅಪ್ಲೈ ಮಾಡಿದ್ದೀನಿ. b ಬೆಲೆ ಎಷ್ಟು? 10 ಅಪ್ಲೈ ಮಾಡಿದ್ದೀನಿ. x² x ಬೆಲೆ ನನಗೆ ಗೊತ್ತಿಲ್ಲ. x² ಪ್ಲಸ್ a ಬೆಲೆ ಎಷ್ಟು? 4 ಅಪ್ಲೈ ಮಾಡಿದ್ದೀನಿ. ಪ್ಲಸ್ b ಬೆಲೆ ಎಷ್ಟು? 10 4 ಅಪ್ಲೈ ಮಾಡಿದ್ದೀನಿ. x ಹಂಗೆ ಉಳಿಸ್ಕೊಂಡಿದ್ದೀನಿ. x ಬೆಲೆ ನನಗೆ ಗೊತ್ತಿಲ್ಲ, ಅಪ್ಲೈ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ a × b ಅಂತಿದೆ. 4 × 10 4 × 10 x². ಇವೆರಡನ್ನು ಕೂಡಿದಾಗ 4 + 10 14x ಪ್ಲಸ್ 10 4 40. ಅರ್ಥ ಆಯ್ತಾ? ಈ ಸಮೀಕರಣಕ್ಕೆ ಇದು ಸೂಟೇಬಲ್ ಅಂತ ನಾವು ಅನ್ಕೋತೀವಿ. ನೆಕ್ಸ್ಟ್ ಇದೇ ಸೇಮ್ ಇದೇ ಥರ 3 - 2x × 3 + 2x ನಿತ್ಯ ಸಮೀಕರಣ ಸೇಮ್. a + b × a - b = a² - b². ಈ ಸಮೀಕರಣಕ್ಕೆ ಇದು ಹೊಂದಾಣಿಕೆ ಆಗ್ತದೆ. ಏನಕ್ಕೆ ಹೊಂದಾಣಿಕೆ ಆಗ್ತದೆ ನೋಡಿ, ಇಲ್ಲಿ a b ಬೇರೆ ಬೇರೆ ಇದೆ, x ಸೇಮ್ ಇದೆ. ನೋಡಿ ಇಲ್ಲಿ a ಜಾಗದಲ್ಲಿ 3 ಇದ್ದರೆ ನೆಕ್ಸ್ಟ್ ಗುಣಲಬ್ಧ ಸಂಖ್ಯೆಯಲ್ಲಿ a ಜಾಗದಲ್ಲಿ 3 ಇರಬೇಕು, ರೈಟಾ? ಮೈನಸ್ಸು ಸರಿನಾ? ನೆಕ್ಸ್ಟ್ ಇಲ್ಲಿ a ಜಾಗದಲ್ಲಿ 2x ಇದ್ದರೆ
ಇಲ್ಲೂ ಬಿ ಜಾಗದಲ್ಲಿ 2x ಇದ್ದರೆ ಇಲ್ಲೂ ಬಿ ಜಾಗದಲ್ಲಿ 2x ಇದೆ. ಅಂದರೆ ಎ ಬಿ ಸೇಮ್ ಇದೆ ಅಂತ ಅರ್ಥ. ಅಂದರೆ a² ಮೈನಸ್ b² ಇದು ಈ ನಿತ್ಯ ಸಮೀಕರಣಕ್ಕೆ ಇದು 3 ಮೈನಸ್ 2x ಇಂಟು 3 ಪ್ಲಸ್ 2x ಹೊಂದಾಣಿಕೆ ಆಗ್ತಿದೆ ಅಂತ ಅರ್ಥ. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 3 ಇಂಟು 3 3² ಮೈನಸ್ 2 ಪ್ಲಸ್ 2 ಮೈನಸ್ 2x ಇಂಟು x 2x² ಮಲ್ಟಿಪ್ಲೈ ಮಾಡಿದ್ದೀನಿ. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 3 ಮೂರನ್ನ 2 ಸಲ ಮಲ್ಟಿಪ್ಲೈ ಮಾಡಿದಾಗ 3 3 9, ಎರಡನ್ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 2 4 4x². ನೆಕ್ಸ್ಟ್ ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನವುಗಳ ಗುಣಲಬ್ಧ ಕಂಡು ಹಿಡಿಯಿರಿ. ನೋಡಿ ಈ ಲೆಕ್ಕಕ್ಕೆ ಇದನ್ನು ಸ್ಪ್ಲಿಟ್ ಮಾಡಿ ನೇರವಾಗಿ ಗುಣಾಕಾರ ಮಾಡದೆ ನಾವು ಸ್ಪ್ಲಿಟ್ ಮಾಡಿ ನಿತ್ಯ ಸಮೀಕರಣಕ್ಕೆ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ನೋಡು ಈ ನಿತ್ಯ ಸಮೀಕರಣಕ್ಕೆ ಅಪ್ಲೈ ಆಗುವಂಥದ್ದು ಎಕ್ಸ್ ಸೇಮ್ ಇದೆಯಾ, ಎಕ್ಸ್ ಸೇಮ್ ಇದೆ ಅಂದರೆ ಎ ಬಿ ಡಿಫ್ರೆಂಟ್ ಆಗಿರಬೇಕು. 100 ಎಕ್ಸ್ ಬೆಲೆ 100 ಆಯಿತು, ಎ ಬೆಲೆ 3 ಆಯಿತು, ಬಿ ಬೆಲೆ 7 ಆಯಿತು. ಈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು x² ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಈ ನಿತ್ಯ ಸಮೀಕರಣ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೋಡಿ ಅಪ್ಲೈ ಮಾಡ್ತಾ ಹೋಗೋದು. ಎಕ್ಸ್ ಬೆಲೆ 100 ಅಪ್ಲೈ ಮಾಡಿದ್ದೀನಿ, ಪ್ಲಸ್ ಎ ಬೆಲೆ 3 ಅಪ್ಲೈ ಮಾಡಿದ್ದೀನಿ, ಎಕ್ಸು 100 ಪ್ಲಸ್ ಬಿ ಬೆಲೆ 7 ಇಸ್ ಈಕ್ವಲ್ ಟು ಎಕ್ಸ್ ಬೆಲೆ 100² ಪ್ಲಸ್ ಎ ಬೆಲೆ 3 ಪ್ಲಸ್ ಬಿ ಬೆಲೆ 7 ಇಂಟು ಎಕ್ಸ್ ಬೆಲೆ 100 ಪ್ಲಸ್ 3 ಇಂಟು 7 ಅಂದರೆ ಎ ಬೆಲೆ 3 ಇಂಟು ಬಿ ಬೆಲೆ 7. ನೋಡಿ 10,000 ಪ್ಲಸ್ 10 ಇಂಟು 100 1,000, 7 3 21 ಕಾನ್ಸ್ಟೆಂಟ್ ನಂಬರ್ ಹಂಗೆ ಉಳ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿದ್ರೆ ಕೂಡಿದ್ರೆ 11,021. ನೋಡಿ ಯಾವುದೇ ನೇರವಾಗಿ ಗುಣಾಕಾರ ಮಾಡದೆ ನಾವು ಆನ್ಸರ್ ಬರ್ಸಿದ್ದೀವಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರ್ತದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಆನ್ಸರ್ ಬರ್ತದೆ. ಅವ್ರು ಕ್ವಶನ್ ಕೇಳಿರೋದೇನು, ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನವುಗಳ ಗುಣಲಬ್ಧ ಕಂಡುಹಿಡಿಯಿರಿ. ಅಂದರೆ ನಿತ್ಯ ಸಮೀಕರಣನ ಯೂಸ್ ಮಾಡಿಕೊಂಡು ನಾವು ನೇರವಾಗಿ ಗುಣಾಕಾರ ಮಾಡದೆ ನಂಬರ್ಗಳನ್ನ ಸ್ಪ್ಲಿಟ್ ಮಾಡಿ ನಿತ್ಯ ಸಮೀಕರಣಕ್ಕೆ ಅಪ್ಲೈ ಮಾಡಿಕೊಂಡು ನಾವು ಆನ್ಸರ್ನ ಬರ್ಸಿದ್ದೀವಿ. ನೆಕ್ಸ್ಟ್ ಹೋಮ್ವರ್ಕ್, ಮನೆ ಕೆಲಸ. ನೋಡಿ ಈ ಕೆಳಗಿನವುಗಳಿಂದ x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಭಾಗಿಸಿದಾಗ ಸಿಗುವ ಶೇಷ ಕಂಡು ಹಿಡಿಯಿರಿ. ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನವುಗಳ ಗುಣಲಬ್ಧ ಕಂಡು ಹಿಡಿಯಿರಿ. ನಾವು ಹಿಂದಿನ ಲೆಕ್ಕದಲ್ಲಿ ಸೇಮ್ ಲೆಕ್ಕ ಮಾಡಿದ್ದೀವಿ. 104ನ್ನು ಸ್ಪ್ಲಿಟ್ ಮಾಡಬೇಕು. 100 ಪ್ಲಸ್ 4 ಸ್ಪ್ಲಿಟ್ ಮಾಡ್ಬೋದು, ಇಂಟು 100 ಮೈನಸ್ 4 ಸ್ಪ್ಲಿಟ್ ಮಾಡ್ಬೋದು. 100 ಪ್ಲಸ್ 4 104, 100 ಮೈನಸ್ 4 96. ಅಪವರ್ತಿಸಿ. ಇದಿಷ್ಟು ಹೋಮ್ವರ್ಕು. ದಯವಿಟ್ಟು ಮನೆಯಲ್ಲಿ 2-3 ಸಲ ಚೆನ್ನಾಗಿ ಕಲಿತು ವಿಡಿಯೋಗಳನ್ನ ನೋಡಿ. ನಿಮ್ಮೆಲ್ಲರಿಗೂ ಶ್ರೀ ಸತ್ಯ ಸಾಯಿ ಬಾಬಾ ಅವರು ಚೆನ್ನಾಗಿ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ. ಧನ್ಯವಾದಗಳು.